ಪ್ರೀತಿಗೆ ಬೆಲೆನೇ ಕಟ್ಟಕ್ಕಾಗೋದಿಲ್ಲ ಅಂತ ನನ್ಗೆ ಇವಾಗ ಅರ್ಥ ಆಗಿದೆ. ಇಷ್ಟೆಲ್ಲ ನನಗೋಸ್ಕರ ಮಾಡಿರೋ ನಿನ್ಗೆ ನಾನು ಏನಾದ್ರೂ ಮಾಡ್ಲೇಬೇಕಲ್ವಾ? ಇಲ್ಲೇ ಹತ್ರದಲ್ಲಿ ತುಂಬಾ ಮಹಿಮೆ ಇರೋ ಒಂದು ದೇವಿ ಮಂದಿರ ಇದೆ. ನಮ್ಗೇನೇ ಒಳ್ಳೇದಾದ್ರೂ ವ್ರತ ಮಾಡಿ ಹರಕೆ ತೀರ್ಸೋದು ರೂಢಿ. ನಾನು ಆ ದೇವಿ ಮಂದಿರಕ್ಕೆ ಹೋಗ್ಬರ್ತೀನಿ. ವೆರಿ ಇಂಟ್ರೆಸ್ಟಿಂಗ್. ಸಿದ್ಧಾರ್ಥ್, ನೀವೊಬ್ರೇ ವ್ರತ ಮಾಡಕ್ ಹೋಗ್ತಿದ್ದೀರಾ? ಹಾ, ನನ್ಗೇನ್ ಭಯ? ಭಯ ಅಂತ ಅಲ್ಲ, ನಾನು ನಿಮ್ ಜೊತೆ ಬರ್ಲಾ? ನೀನ್ ಯಾಕೆ ಬರ್ಬೇಕು? ನಾನು ಬೇಗ ಹೋಗಿ ಬೇಗ ಬಂದ್ಬಿಡ್ತೀನಿ. ಇಲ್ಲ ಸಿದ್ಧಾರ್ಥ್, ಇಲ್ಲಿ ಕುತ್ಕೊಂಡು ನಾನೇನ್ ಮಾಡ್ಲಿ? ನಾನು ನಿಮ್ ಜೊತೆ ಬರ್ತೀನಿ. ಸರಿ. ಸಿದ್ಧಾರ್ಥ್, ಇಲ್ಲಿ ಯಾವ ದೇವಸ್ಥಾನನೂ ಕಾಣಿಸ್ತಿಲ್ಲ. ನನ್ನ ಈ ಕಾಡಿಗೆ ಯಾಕೆ ಕರ್ಕೊಂಡ್ ಬಂದ್ರಿ? ನೀನಂತ ಕ್ಷುದ್ರ ಪ್ರಾಣಿ ಈ ಕಾಡಲ್ಲೇ ಇರ್ಬೇಕು ತಾನೆ, ಅದಕ್ಕೆ ಕರ್ಕೊಂಡ್ ಬಂದೆ. ನೀನ್ ಯಾವ ವಿಷಯ ನನಗೆ ಗೊತ್ತಾಗ್ಬಾರ್ದು ಅಂತ ನನ್ನಿಂದ ಮುಚ್ಚಿಟ್ಟಿದ್ಯೋ ಅದೆಲ್ಲ ನನಗೆ ಗೊತ್ತಾಗೋಯ್ತು. ನೀನ್ ನಿಮ್ ಅಜ್ಜಿ ಹತ್ರ ಫೋನಲ್ಲಿ ಮಾತಾಡ್ತಿದ್ದನ್ನ ನಾನು ಕೇಳಿಸ್ಕೊಂಡೆ. ನೀನ್ ಸಾಯ್ತೀಯ ಅಂತ ನಿಮ್ಮ ಅಜ್ಜಿ ಸೂಜಿ ಹೆದರ್ಸಿದ್ದು, ನೀನ್ ಕೈ ಕಟ್ ಮಾಡ್ಕೊಂಡು ಸಾಯ್ತೀನಿ ಅಂತ ನಾಟಕ ಆಡಿದ್ದು, ಆ ರಾಕೇಶ್ನ ಚೂ ಬಿಟ್ಟು ಸಾವಿರಾರು ಜನದ ಮುಂದೆ ಸೂಜಿ ಕ್ಯಾರೆಕ್ಟರ್ ಮೇಲೆ ಕಳಂಕ ಹೊರಿಸಿದ್ದು, ಇದೆಲ್ಲ ನನಗೆ ಗೊತ್ತಾಗಿದೆ. ಇಷ್ಟು ಸಾಲದು ಅಂತ ಈಗ ಸೂಜಿನ ನೀನ್ ಎಂಜಿನ್ ರಾಕೇಶ್ ಕಟ್ಟಿ ಅವಳ ಲೈಫನ್ನೇ ಹಾಳು ಮಾಡಕ್ ಹೊಟ್ಟಿದ್ಯಾ. ನಿಂಗೊಂದ್ ಸ್ವಲ್ಪನೂ ಮನುಷ್ಯತ್ವನೇ ಇಲ್ವಾ? ನೀನು ಒಂದ್ ಹೆಣ್ಣ. ಮಿಸ್ಟರ್ ಶ್ರೀನಿವಾಸ್ ಶ್ರೀವಾಸ್ತವ್, ಸಿದ್ಧಾರ್ಥ್, ಏನ್ ವಿಷಯ? ತುಂಬಾ ಅಪ್ಸೆಟ್ ಆಗಿರೋ ಹಾಗಿದೆ. ನೀವೆಲ್ಲ ಸೇರ್ಕೊಂಡು ಮಾಡಿರೋ ಕೆಲ್ಸಕ್ಕೆ ನಾನ್ ಸಂಭ್ರಮ ಪಡಕ್ಕಾಗುತ್ತಾ? ಏನಪ್ಪ ಇದು? ನಿಂತ್ಕೊಂಡೆ ಮಾತಾಡ್ತಾ ಇದೆಯಲ್ಲ, ಕೂತ್ಕೋಬಾರ್ದಾ? ಏನ್ರಿ, ಇನ್ನೂ ನನಗೇನು ಗೊತ್ತಿಲ್ಲ ಅಂತ ತಿಳ್ಕೊಂಡಿದ್ದೀರಾ? ನೋಡೋದಿಕ್ ಸಾಫ್ಟ್ ಆಗಿದ್ದೀನಿ ಅಂತ ಕಣ್ಣಿಗೆ ಮಣ್ಣೆರ್ಚಿ ಮೋಸ ಮಾಡ್ಬೋದು ಅಂತ ತಿಳ್ಕೊಂಡಿದ್ದೀರಾ? ನಿಮ್ ಮಗಳು ರಶ್ಮಿ, ಈ ನಿಮ್ ತಾಯಿ, ಆ ರಾಕೇಶ್, ಈ 3 ಜನ ಸೇರ್ಕೊಂಡು ನಾಟಕ ಆಡಿ ನನ್ನ ಸೂಜಿ ಮದ್ವೆನ ನಿಲ್ಸಿದ್ದಾರೆ. ಸೂಜಿ ಹಸೆಮಣೆಯಿಂದ ಎದ್ ಬರೋದಿಕ್ ಕಾರಣ ಈ ಮುದುಕಿ. ಸೂಜಿನ ಹೆದರಿಸಿ ಬೆದರಿಸಿ ಅವಳನ್ನ ಹಸೆಮಣೆಯಿಂದ ಎದ್ ಬರೋ ತರ ಮಾಡಿದ್ದಾರೆ. ಆ ರಾಸ್ಕಲ್ ರಾಕೇಶ್ ಈ ಸಿಚುವೇಶನ್ ತನ್ನ ಸ್ವಾರ್ಥಕ್ಕೆ ಉಪಯೋಗಿಸ್ಕೊಂಡು ಪಾಪ ಸೂಜಿ ಮೇಲೆ ಇಲ್ದಿದ್ದ ಆರೋಪ ಹೊರಿಸಿದ್ದಾನೆ. ಪಾಪ ಸೂಜಿ ರಶ್ಮಿಗೋಸ್ಕರ ನನ್ನ ಜೀವನನ ಬದುಕನ್ನ ತ್ಯಾಗ ಮಾಡಿಬಿಟ್ಲು. ನನ್ನನ್ನ ಜೀವನ ಪೂರ್ತಿ ಕೊರ್ಗೋ ತರ ಮಾಡ್ಬಿಟ್ಲು. ಸಿದ್ಧಾರ್ಥ್, ನೀವು ಹೇಳ್ತಾ ಇರೋದು ನಿಜನಾ? ನೋಡಿ ಸಿದ್ಧಾರ್ಥ್, ಯಾರೋ ಏನೋ ಹೇಳ್ತಾರೆ ಅಂತ ಕೈ ಹಿಡಿದ ಹೆಂಡತಿನ ದೂರ ಮಾಡ್ಕೊಳ್ತಾರ? ಚೆನ್ನಾಗಿರೋರ್ನ ನೋಡಿದ್ರೆ ಹೀಗೇನೆ. ಆಗದಿರೋರು 100 ಗಾಳಿ ಸುದ್ದಿನ ಹಬ್ಸಿ ಸಂಸಾರನ ಒಡೆಯೋದಕ್ ನೋಡ್ತಾರೆ. ನೀವ್ ಯಾಕಿದನ್ನೆಲ್ಲ ಇಷ್ಟೊಂದು ಸೀರಿಯಸ್ ಆಗಿ ತಗೊಂಡಿದ್ದೀರಾ? ಇದ್ಯಾರೋ ಕೆಲ್ಸಕ್ ಬಾರ್ದಿರೋರು ಹೇಳಿರೋ ಮಾತಲ್ಲ, ಅಥವಾ ಗಾಳಿ ಮಾತು ಅಲ್ಲ. ಅಲ್ಲಿ ನಿಂತಿದಾರಲ್ಲ ನಿಮ್ ಮತ್ತೆ ಸಾಕ್ಷಾತ್ ಶಾರದಾ ದೇವಿ, ಅವ್ರನ್ನೇ ಕೇಳಿ ಯಾರು ಹೇಳಿದ್ದು ಅಂತ. ರಶ್ಮಿ ಮತ್ತೆ ನಿಮ್ ತಾಯಿ ಪಿತೂರಿ ಮಾಡಿದ್ದಾರೆ. ರಶ್ಮಿ ಇವ್ರ ಹತ್ರ ಫೋನಲ್ಲಿ ಮಾತಾಡ್ತಿದ್ದದನ್ನ ನಾನ್ ಕೇಳಿದ್ದೀನಿ. ಈಗಲೂ ನಾನು ಹೇಳಿಯಾಗಿರ್ಬೇಕಾ? ಐಮ್ ಸಾರಿ ಸಿದ್ಧಾರ್ಥ್, ನನಗೆ ಅನುಮಾನ ಮೊದಲಿಂದಾನೂ ಇತ್ತು. ನನಗೆ ಅದೇ ನಿಜ ಆಗೋಯ್ತು. ನನ್ನಿಂದ ಈ ವಿಷಯನ ಮುಚ್ಚಿಟ್ಬಿಟ್ಟು ಎಂತ ಕೆಲಸ ಮಾಡ್ಬಿಟ್ರಿ. ನನ್ನ ಒಳ್ಳೆತನನ, ನನ್ನ ಅಸಹಾಯಕತೆನ ದುರುಪಯೋಗ ಪಡಿಸ್ಕೊಂಡು ನನಗೆ ಮೋಸ ಮಾಡ್ಬಿಟ್ರು. ಆದ್ರೆ ಅದಕ್ಕೆ ತಕ್ಕ ಪಾಠ ನಾನು ಕಲಿಸೇ ಕಲಿಸ್ತೀನಿ.